2026 ಧನು ರಾಶಿಯವರಿಗೆ ವಿಸ್ತರಣೆ, ಅವಕಾಶಗಳು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ವೈಯಕ್ತಿಕ ಪ್ರಗತಿಯ ವರ್ಷ. ನಿಮ್ಮ ಗುರಿಗಳು ಸ್ಪಷ್ಟವಾಗುತ್ತವೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಹೊಸ ಪ್ರಯಾಣಗಳು, ಹೊಸ ಅನುಭವಗಳು ನಿಮ್ಮನ್ನು ಎದುರುಗೊಳ್ಳುತ್ತವೆ. ಉದ್ಯೋಗ, ವೃತ್ತಿ. ವರ್ಷದ ಆರಂಭದಲ್ಲೇ ಹೊಸ ಜವಾಬ್ದಾರಿಗಳು, ಬಡ್ತಿ ಅಥವಾ ಹೊಸ ಕೆಲಸ ದೊರೆಯುವ ಸಾಧ್ಯತೆ. ಜೂನ್ ಸೆಪ್ಟೆಂಬರ್ ನಡುವೆ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆ ಅಥವಾ ಹೊಸ ಸ್ಥಾನ. ಶಿಕ್ಷಣ, ಪ್ರವಾಸ, ರಿಸರ್ಚ್, ಕಾನೂನು, ಐಟಿ, ಮ್ಯಾನೇಜ್ಮೆಂಟ್, ಬಿಸಿನೆಸ್ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಳವಣಿಗೆ. ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಫೆಬ್ರವರಿ, ಜುಲೈ ಉತ್ತಮ. ಬಿಸಿನೆಸ್ಗೆ ವಿಸ್ತರಣೆ, ಹೊಸ ಪಾಲುದಾರಿಕೆ ಹಾಗೂ ಲಾಭದ ಅವಕಾಶ. ಆರ್ಥಿಕ ಸ್ಥಿತಿ. ಹಣಕಾಸಿನಲ್ಲಿ ವರ್ಷ ತುಂಬಾ ಉತ್ತಮ. ಹೂಡಿಕೆಗಳು, ಮ್ಯೂಚುವಲ್ ಫಂಡ್ಸ್, ಆಸ್ತಿ, ವಾಹನ ಖರೀದಿ, ಮೇ ನಂತರ ಅತ್ಯುತ್ತಮ. ಮಧ್ಯ ವರ್ಷದಲ್ಲಿ ಸಾವಕಾಶವಾಗಿ ಖರ್ಚು ಹೆಚ್ಚಾಗಬಹುದು, ಆದರೆ ಆದಾಯ ಅದಕ್ಕಿಂತ ಹೆಚ್ಚು. ವರ್ಷಾಂತ್ಯದಲ್ಲಿ ದೊಡ್ಡ ಲಾಭ, ಬೋನಸ್ ಅಥವಾ ಸೈಡ್ ಇನ್ಕಮ್ ಸಾಧ್ಯ. ಪ್ರೇಮ, ದಾಂಪತ್ಯ. ಅವಿವಾಹಿತರಿಗೆ ಮಾರ್ಚ್, ಜೂನ್ ಮತ್ತು ಅಕ್ಟೋಬರ್, ಡಿಸೆಂಬರ್ ನಡುವೆ ಹೊಸ ಪ್ರೇಮ ಸಂಬಂಧದ ಅವಕಾಶ. ವಿವಾಹಿತರಿಗೆ ಸಂಬಂಧದಲ್ಲಿ ಸಮಾಧಾನ, ಪರಸ್ಪರ ಬೆಂಬಲ ಹೆಚ್ಚಳ. ಮಧ್ಯ ವರ್ಷದಲ್ಲಿ ಚಿಕ್ಕ ತಪ್ಪು ತಿಳುವಳಿಕೆಗಳು, ಆದರೆ ಬೇಗ ಸುಧಾರಣೆ. ಮದುವೆ ಯೋಚಿಸುವವರಿಗೆ 2026 ಅತ್ಯಂತ ಶುಭಕರ. ಆರೋಗ್ಯ. ಸಾಮಾನ್ಯವಾಗಿ ಉತ್ತಮ ಆರೋಗ್ಯ. ಪ್ರವಾಸ, ಕೆಲಸದ ಒತ್ತಡ, ನಿದ್ರೆ ಕೊರತೆ ಮಧ್ಯ ವರ್ಷದಲ್ಲಿ ಸಮಸ್ಯೆ. ತೂಕ, ಜೀರ್ಣಕ್ರಿಯೆ, ಚಲನೆಗೆ ಸಂಬಂಧಿಸಿದ ನೋವುಗಳಿಗೆ ಜಾಗರೂಕತೆ. ಯೋಗ, ಧ್ಯಾನ, ವ್ಯಾಯಾಮ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ವರ್ಷಪೂರ್ತಿ ಸಲಹೆ. ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಯೋಜಿಸಿ. ಹಣಕಾಸಿನಲ್ಲಿ ಜಾಗರೂಕತೆಯಿಂದ ಹೂಡಿಕೆ ಮಾಡಿ. ಸಂಬಂಧಗಳಲ್ಲಿ ಒತ್ತಡವನ್ನು ದೂರವಿರಿಸಿ. ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ.